ಬಾಗಿಲು ಆ ರೋಜುಡ್ಡಲ್ಲಿ ಮಾಡಿರೋ ಬಾಗಿಲನ್ನ ಎಗರಿಸಿ ಒದ್ದು ಮಾಟ್ಗಳನ್ನೆಲ್ಲ ಹೊಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರ ಮೇಲೆ. ವಿಧಾನಸಭೆ ಒಳಗಡೆ ಆಗಿರೋದು, ವಿಧಾನ ಪರಿಷತ್ ಒಳಗಡೆ ಆಗಿರೋದು, ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು. ಕಾನೂನು ಹಂಗೆ ಇರುತ್ತೆ. ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿದ್ರು. ನಿಮಿಷಕ್ಕೂ ಮಾಡಿದ್ದಾರೆ. 50 ಕಾಲ್ ಮಾಡಿದ್ದಾರೆ. 50 ಕಾಲು ಮುಖ್ಯಮಂತ್ರಿ, DCM, ಸಚಿವರು 50 ಕಾಲ್ ಮಾಡಿದ್ದಾರೆ. ಇದನ್ನು ದುರಾಡಳಿತ ಅಂತ ಹೇಳಬೇಕು, ಬೇರೆ ಏನೇ ಹೇಳಬೇಕು, ರಾಜಕೀಯ ಒತ್ತಡ ಅಂತ ಹೇಳ್ತೀರ. ಇದು ಚೆಕ್ ಮಾಡಿ, ನೀವು ತನಿಖೆ ಮಾಡಿಸಿ. DGನ ಇಲ್ಲೇ DGಯಿಂದನೂ ಫೋನ್ ಬಂದಿದೆ ಅವ್ರಿಗೆ. ನಾವೇ ನೋಡಿದ್ರಿ, ಆ ಕಾಲ್ಗಳನ್ನೆಲ್ಲ ನೋಡಿದ್ದೀರಿ ನಾವು. ಅಂದರೆ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಇದರಿಂದನೇ ಅವ್ರು ಮಾಡಿರೋ ಕಮಿಷನರ್ಗೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮಾಡಿರೋಂಥ ರೆಕಾರ್ಡನ್ನು ಚೆಕ್ ಮಾಡಿ. ಯಾಕೆ ಮಾಡಿದ್ರು ಇವರು? ಇವ್ರಿಗೇನು ಅದರಲ್ಲಿ ಇಂಟ್ರೆಸ್ಟ್ ಇದೆ? ಪೊಲೀಸರು ತನ್ನ ಕಾನೂನನ್ನು ಅವ್ರು ಮಾಡಬೇಕು. ಒತ್ತಡ ಏರಿ ಈ ರೀತಿ ದೌರ್ಜನ್ಯ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ. ಅವರು ಮಾತಾಡಿದಾರ, ಮಾತಾಡಿಲ್ಲ ಅನ್ನೋದು ತೀರ್ಮಾನ ಮಾಡೋದು ನ್ಯಾಯಾಲಯ ಅಥವಾ ಸಭಾಪತಿಗಳು ತೀರ್ಮಾನ ಮಾಡಬೇಕು. ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ, ಅದರಿಂದ ಇದನ್ನು ಕೈ ಬಿಟ್ಟಿದ್ದೀರಿ ಅಂತ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಕಾನೂನನ್ನು ಇವರೇ ಕೈ ತೆಗೆದುಕೊಂಡು ಈ ರೀತಿ ಒಬ್ಬ ಭಯೋತ್ಪಾದಕರ ರೀತಿಯಾಗಿ CT ರವಿ ಅವ್ರನ್ನ ನಡೆಸ್ಕೊಂಡಿರೋದು ನಾವು ಹೋರಾಟ ಮಾಡ್ತೀರಿ. ಈ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ರಿಪೀಟ್ ಆಗುತ್ತೆ. ಎಚ್ಚರಿಕೆಯನ್ನು ಮಾಡಿ. ನೀವೇನು ಮಾಡಿದ್ದೀರ ಮಾಡಲ್ಲು, ಆ ಮಾಡಲ್ಲು ಮುಂದೆ ನಿಮಗೆ ತಿರುಗುಮಾಣ ಆಗುತ್ತೆ, ನಿಸ್ಸಂದೇಹಕಾರ ಆಗುತ್ತೆ. ನೀವೇನು ಪರ್ಮನೆಂಟ್ ಗಿರಾಕಿಗಳಲ್ಲ. ಇಲ್ಲಿ ನಿಮಗೆ 100% ನಿಮಗೆ ಇದು ರಿಪೀಟ್ ಆಗುತ್ತೆ. ಎಚ್ಚರಿಕೆ ಇಟ್ಕೊಂಡು ಒಬ್ಬ ಜನಪ್ರತಿನಿಧಿಗೆ ಹೀಗೆ ನಡೆಸ್ಕೊತಾ ಇದ್ದೀರಾ ಅಂತಂದರೆ, ನೀವು ಸಾಮಾನ್ಯ BJP ಕಾರ್ಯಕರ್ತರನ್ನು, ಹಿಂದೂ ಕಾರ್ಯಕರ್ತರನ್ನು ಇನ್ಯಾಗ ನಡೆಸ್ಕೊಂಡಿರ್ತೀರ? ನೀವು ಹಿಂದೂ ಕೇಸ್ಗಳಲ್ಲಿ ನೀವು ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ರಾಜ್ಯದಲ್ಲಿ ಒಂದು ಮಿನಿ ಪಾಕಿಸ್ತಾನಗಳು ನಿರ್ಮಾಣ ಆಗ್ತಾಯಿದೆ. ಮಿನಿ ಪಾಕಿಸ್ತಾನಗಳ ನಿರ್ಮಾಣ ಆಗ್ತಾಯಿದೆ. ನಿನ್ನೆ ನಾನು, ಬೆಲ್ಲದ್ದವರು, ನಮ್ಮ ಸುನೀಲ್ ಅವರು, ಯತ್ನಾಳ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿಯವರು, ನಮ್ಮೆಲ್ಲ ಶಾಸಕರುಗಳು, ಇಷ್ಟು ಜನ ಇದ್ದರೂ ಕೂಡ ನಾವು ಜನಪ್ರತಿನಿಧಿಗಳು ನಮ್ಮನ್ನೇ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ. CT ರವಿಯವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಳಗಡೆ ಹಲ್ಲೆ ಮಾಡೋದು, ಹೊಡೆಯೋದು, ಇದೆಲ್ಲವನ್ನ ಮಾಡಿದ್ದಾರೆ. CT ರವಿ ಹೇಳಿದಾರಲ್ಲ, ನನ್ನ ಕೊಲೆಯ ಪ್ರಯತ್ನ ಆಗಿದೆ ಅಂತೇಳಿ. ಏನು ನಾವು ಯಾವ ದೇಶದಲ್ಲಿದ್ದೀರಿ? ಪಾಕಿಸ್ತಾನದಲ್ಲಿದ್ದೀರೋ? ಕರ್ನಾಟಕದಲ್ಲಿ ಆ ರೀತಿಯ ಪಾಕಿಸ್ತಾನದ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಇದು ಯಾರು ಈ ಸರ್ಕಾರವನ್ನು ಕ್ಷಮಿಸಕ್ಕಾಗದೇ ಇರೋವಂಥ ತಪ್ಪನ್ನು ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಇವತ್ತು CT ರವಿ ಏನು ಒಬ್ಬನೇ ಅಲ್ಲ, ಅವನಿಂದ ಇಡೀ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೀರಿ. ಏನಿದ್ರೂ ಕೂಡ ಇದು ತೀರ್ಮಾನ ನ್ಯಾಯಾಲಯದಲ್ಲಾಗಬೇಕು. ಹೇಳಿದಾರ ಇಲ್ವಾ? ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಬಿಟ್ಟಿದ್ದಾರೆ ಅದು ನಿಜನಾ ಅಲ್ಲ? ಯಾಕೆಂದರೆ ನಾವು ಸಭಾಪತಿಗಳನ್ನು ಕೇಳಿದಾಗ ಆ ಥರದ್ದು ಯಾವುದು ರೆಕಾರ್ಡ್ ಇಲ್ಲ. ಯಾವುದು ವಿಧಾನ ಪರಿಷತ್ತಿನ CCTV ಕ್ಯಾಮ್ರಾಗಳಲ್ಲಿ ಇದು ಯಾವುದು ರೆಕಾರ್ಡ್ ಆಗಿಲ್ಲ. ಸರ್, ಈಗ DK ಶಿವಕುಮಾರ್ ಅವರು ಬೆಳಿಗ್ಗೆ ಹೇಳ್ತಾರೆ, ಸಭಾಪತಿಯವರ ರೂಲಿಂಗ್ ಕೊಟ್ಟಿದ್ದು ನಿರ್ಧಾರನೂ ಸರಿ ಇಲ್ಲ, ಅವರು ಏಕಮುಖವಾಗಿ ಮಾಡಿದ್ದಾರೆ, ಅಲ್ಲೇ ತೀರ್ಮಾನ ಮಾಡಿ ಚರ್ಚೆ ಮಾಡಿ 12 ಸಲ ಅಂದಿದ್ದಾರಂತೆ. ಅವ್ರು ಹೇಳೋದು 12 ಸಲ ಅಂದಿದ್ದಾರೆ. ಇದ್ರ ಬಗ್ಗೆ ದಾಖಲೆ ಇದಾವೆ. ಕೊಡ್ತೀನಿ BJP ಅವ್ರಿಗೆ.
ಅವ್ರ ಹತ್ರ ಇಲ್ಲ ಅಂದರೆ ದಾಖಲೆ ಅವ್ರು ಕ್ರಿಯೇಟ್ ಮಾಡ್ಕೊಳೋ ದಾಖಲೆ ಅಲ್ಲ. ಡಿ ಕೆ ಶಿವಕುಮಾರ್ ಆ್ಯಂಡ್ ಕಂಪ್ನಿ ದಾಖಲೆಗಳನ್ನು ಯಾರೂ ಕೇಳಲ್ಲ ಕೋರ್ಟಲ್ಲಿ ಕೇಳೋದು ವಿಧಾನ ಪರಿಷತ್ತಲ್ಲಿರುವಂಥ CCTV ಕ್ಯಾಮ್ರಾಗಳಲ್ಲಿ ಇದರಲ್ಲಿರುವಂಥದ್ದು ರೆಕಾರ್ಡಲ್ಲಿ ಅಲ್ಲಿ ಸ್ಟೆನೋಗಳಿರ್ತಾರಲ್ಲ 10 ಜನ ಸ್ಟೆನೋಗಳಿರ್ತಾರೆ, ಅವ್ರೇನು ಬರೆದಿದ್ದಾರೆ ಅದನ್ನು ರೆಕಾರ್ಡ್ಗೆ ಹೋಗೋದು. ಇವ್ರು ಮಾಡಿರೋ ರೆಕಾರ್ಡ್ ಯಾವುದೂ ಮಾಡಲ್ಲ, ಅಲ್ಲಿ ಮಾಡೋಕ್ಕೆ ಅನುಮತಿನೂ ಇಲ್ಲ. ರೆಕಾರ್ಡ್ ಮಾಡೋಕ್ಕೆ ಅನುಮತಿ ಇದೆಯಾ? ಮೊಬೈಲಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಾ? ಸ್ಪೀಕರು ಸಭಾಪತಿ ಪರ್ಮಿಷನ್ ಕೊಟ್ಟಿದ್ದಾರಾ ರೆಕಾರ್ಡ್ ಮಾಡೋಕ್ಕೆ? ನೀವು ರೆಕಾರ್ಡ್ ಮಾಡ್ತೀರಿ ಅಂದರೆ ಅದು ಇಲ್ಲಿಗಲ್ಲು, ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದೀರಾ ನೀವು. ಅಂದರೆ ನೀವು ಆ ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ರೆ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಹಾಕ್ಬೇಕೀಗ. ಯಾರು ರೆಕಾರ್ಡ್ ಮಾಡಿದಾರೋ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಹಾಕಬೇಕಾಗ್ತೈತೆ. ಹಾಕ್ತೀರಿ ನಾವು ಅದನ್ನು. ಅವ್ರಿಗೆ ಬೇಕಾದಂತೆ ಅವ್ರಿಗೆ ಏನೇನು ಬೇಕೋ ಅದನ್ನು ಮಾತ್ರ ಮೀಡಿಯಾದಲ್ಲಿ ಬಿಡೋ ಅಂಥ ಕೆಲಸ ಹಿಂದೆನೂ ಕೂಡ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದರಿಂದ ಇದು ನೇರವಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡಿರೋದು. ಇದು ಕಾಂಗ್ರೆಸ್ ಸರ್ಕಾರದ ಚಾಳಿ. ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಈಗಾಗಲೇ ನಾನು ಎಲ್ಲ ನಮ್ಮ MLAಗಳಿಗೂ ನಾನು ಮಾತಾಡಿದ್ದೀನಿ. MLAಗಳನ್ನೂ ಕೂಡ ನಾನು ಬೆಂಗಳೂರಿಗೆ ಕರೆಯೋನಿದ್ದೀನಿ. ಇದು ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಕಾನೂನನ್ನು ದುರುಪಯೋಗ ಮಾಡಿರುವಂಥ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಬೆಂಗಲ್ ಹನುಮಂತಯ್ಯನವರು ಮಾಡಿಸಿದಂಥ ಬಾಗಿಲು, ಆ ರೋಜುಡ್ಡಲ್ಲಿ ಮಾಡಿರೋ ಬಾಗಿಲನ್ನ ಎಗರಿಸಿ ಹೊತ್ತು ಪಾಟ್ಗಳನ್ನೆಲ್ಲ ಹೊಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೇಲೆ. ವಿಧಾನಸಭೆ ಒಳಗಡೆ ಆಗಿರೋದು, ವಿಧಾನ ಪರಿಷತ್ ಒಳಗಡೆ ಆಗಿರೋ ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು. ಕಾನೂನು ಹಂಗೆ ಇರುತ್ತೆ. ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿದ್ರು. ನಿಮಿಷಕ್ಕೂ ಮಾಡಿದ್ದಾರೆ. 50 ಕಾಲ್ ಮಾಡಿದ್ದಾರೆ. 50 ಕಾಲು ಮುಖ್ಯಮಂತ್ರಿ, DCM, ಸಚಿವರು 50 ಕಾಲ್ ಮಾಡಿದ್ದಾರೆ. ಇದನ್ನು ದುರಾಡಳಿತ ಅಂತ ಹೇಳಬೇಕು, ಬೇರೆ ಏನೇ ಹೇಳಬೇಕು, ರಾಜಕೀಯ ಒತ್ತಡ ಅಂತ ಹೇಳ್ತೀರ. ಇದು ಚೆಕ್ ಮಾಡಿ, ನೀವು ತನಿಖೆ ಮಾಡಿಸಿ. DGನ ಇಲ್ಲೇ DGಯಿಂದನೂ ಫೋನ್ ಬಂದಿದೆ ಅವ್ರಿಗೆ. ನಾವೇ ನೋಡಿದ್ರಿ, ಆ ಕಾಲ್ಗಳನ್ನೆಲ್ಲ ನೋಡಿದ್ದೀರಿ ನಾವು. ಅಂದರೆ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಇದರಿಂದನೇ ಅವ್ರು ಮಾಡಿರೋ ಕಮಿಷನರ್ಗೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮಾಡಿರೋಂಥ ರೆಕಾರ್ಡನ್ನು ಚೆಕ್ ಮಾಡಿ. ಯಾಕೆ ಮಾಡಿದ್ರು ಇವರು? ಇವ್ರಿಗೇನು ಅದರಲ್ಲಿ ಇಂಟ್ರೆಸ್ಟ್ ಇದೆ? ಪೊಲೀಸರು ತನ್ನ ಕಾನೂನನ್ನು ಅವ್ರು ಮಾಡಬೇಕು. ಒತ್ತಡ ಏರಿ ಈ ರೀತಿ ದೌರ್ಜನ್ಯ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ. ಅವರು ಮಾತಾಡಿಲ್ಲ ಅನ್ನೋದು ತೀರ್ಮಾನ ಮಾಡೋದು ನ್ಯಾಯಾಲಯ ಅಥವಾ ಸಭಾಪತಿಗಳು ತೀರ್ಮಾನ ಮಾಡಬೇಕು. ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ, ಅದರಿಂದ ಇದನ್ನು ಕೈ ಬಿಟ್ಟಿದ್ದೀರಿ ಅಂತ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಕಾನೂನನ್ನು ಇವರೇ ಕೈ ತೆಗೆದುಕೊಂಡು ಈ ರೀತಿ ಒಬ್ಬ ಭಯೋತ್ಪಾದಕರ ರೀತಿಯಾಗಿ CT ರವಿ ಅವ್ರನ್ನ ನಡೆಸ್ಕೊಂಡಿರೋದು ನಾವು ಹೋರಾಟ ಮಾಡ್ತೀರಿ. ಈ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ರಿಪೀಟ್ ಆಗುತ್ತೆ. ಎಚ್ಚರಿಕೆಯನ್ನು ಮಾಡಿ. ನೀವೇನು ಮಾಡಿದ್ದೀರಾ ಮಾಡಲ್ಲು, ಆ ಮಾಡಲ್ಲು ಮುಂದೆ ನಿಮಗೆ ತಿರುಗುಮಾಣ ಆಗುತ್ತೆ, ನಿಸ್ಸಂದೇಹಕ ಆಗುತ್ತೆ. ನೀವೇನು ಪರ್ಮನೆಂಟ್ ಗಿರಾಕಿಗಳಲ್ಲ. ಇಲ್ಲಿ ನಿಮಗೆ 100% ನಿಮಗೆ ಇದು ರಿಪೀಟ್ ಆಗುತ್ತೆ. ಎಚ್ಚರಿಕೆ ಇಟ್ಕೊಂಡು ಒಬ್ಬ ಜನಪ್ರತಿನಿಧಿಗೆ ಹೀಗೆ ನಡೆಸ್ಕೊತಾ ಇದ್ದೀರಾ ಅಂತಂದರೆ, ನೀವು ಸಾಮಾನ್ಯ BJP ಕಾರ್ಯಕರ್ತರನ್ನು, ಹಿಂದೂ ಕಾರ್ಯಕರ್ತರನ್ನು ಇನ್ಯಾಗೆ ನಡೆಸ್ಕೊಂಡಿರ್ತೀರ? ನೀವು ಹಿಂದೂ ಕೇಸ್ಗಳಲ್ಲಿ ನೀವು ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ರಾಜ್ಯದಲ್ಲಿ ಒಂದು ಮಿನಿ ಪಾಕಿಸ್ತಾನಗಳು ನಿರ್ಮಾಣ ಆಗ್ತಾಯಿದೆ.
ಮಿನಿ ಪಾಕಿಸ್ತಾನಗಳ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ನಾನು, ಬೆಲ್ಲದ್ದವರು, ನಮ್ಮ ಸುನೀಲ್ ಅವರು, ಯತ್ನಾಳ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿಯವರು, ನಮ್ಮೆಲ್ಲ ಶಾಸಕರುಗಳು ಇಷ್ಟು ಜನ ಇದ್ದರೂ ಕೂಡ ನಾವು ಜನಪ್ರತಿನಿಧಿಗಳು ನಮ್ಮನ್ನೇ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ. ಸಿ ಟಿ ರವಿಯವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಒಳಗಡೆ ಹಲ್ಲೆ ಮಾಡೋದು, ಹೊಡೆಯೋದು, ಇದೆಲ್ಲವನ್ನ ಮಾಡಿದ್ದಾರೆ. ಸಿ ಟಿ ರವಿ ಹೇಳಿದಾರಲ್ಲ, ನನ್ನ ಕೊಲೆಯ ಪ್ರಯತ್ನ ಆಗಿದೆ ಅಂತೇಳಿ. ಏನು ನಾವು ಯಾವ ದೇಶದಲ್ಲಿದ್ದೀರಿ? ಪಾಕಿಸ್ತಾನದಲ್ಲಿದ್ದೀರೋ? ಕರ್ನಾಟಕದಲ್ಲಿ ಆ ರೀತಿಯ ಪಾಕಿಸ್ತಾನದ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಇದು ಯಾರು ಈ ಸರ್ಕಾರವನ್ನು ಕ್ಷಮಿಸಕ್ಕಾಗದೇ ಇರುವಂಥ ತಪ್ಪನ್ನು ಮಾಡಿದರೆ ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಇವತ್ತು ಸಿ ಟಿ ರವಿ ಏನು ಒಬ್ಬನೇ ಅಲ್ಲ, ಅವನಿಂದ ಇಡೀ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೀರಿ. ಏನಿದ್ರೂ ಕೂಡ ಇದು ತೀರ್ಮಾನ ನ್ಯಾಯಾಲಯದಲ್ಲಾಗಬೇಕು. ಹೇಳಿದಾರ ಇಲ್ವಾ? ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಬಿಟ್ಟಿದ್ದಾರೆ ಅದು ನಿಜನಾ ಅಲ್ಲ? ಯಾಕಂದರೆ ನಾವು ಸಭಾಪತಿಗಳನ್ನು ಕೇಳಿದಾಗ ಆ ಥರದ್ದು ಯಾವುದು ರೆಕಾರ್ಡ್ ಇಲ್ಲ. ಯಾವುದು ವಿಧಾನ ಪರಿಷತ್ತಿನ CCTV ಕ್ಯಾಮ್ರಾಗಳಲ್ಲಿ ಇದು ಯಾವುದು ರೆಕಾರ್ಡ್ ಆಗಿಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಹೇಳ್ತಾರೆ, ಸಭಾಪತಿಯವರ ರೂಲಿಂಗ್ ಕೊಟ್ಟಿದ್ದು ನಿರ್ಧಾರನೂ ಸರಿ ಇಲ್ಲ, ಅವ್ರು ಏಕಮುಖವಾಗಿ ಮಾಡಿದ್ದಾರೆ, ಅಲ್ಲೇ ತೀರ್ಮಾನ ಮಾಡಿ ಚರ್ಚೆ ಮಾಡಿ 12 ಸಲ ಅಂದಿದಾರಂತೆ. ಅವ್ರು ಹೇಳೋದು 12 ಸಲ ಅಂದಿದ್ದಾರೆ. ಇದ್ರ ಬಗ್ಗೆ ದಾಖಲೆ ಇದಾವೆ. ನಾನು ಕೊಡ್ತೀನಿ ಬಿಜೆಪಿ ಅವ್ರಿಗೆ, ಅವ್ರ ಹತ್ರ ಇಲ್ಲ ಅಂದ್ರೆ ದಾಖಲೆ ಅವ್ರು ಕ್ರಿಯೇಟ್ ಮಾಡ್ಕೊಳೋ ದಾಖಲೆ ಅಲ್ಲ. ಡಿ ಕೆ ಶಿವಕುಮಾರ್ ಅಂಡ್ ಕಂಪ್ನಿ ದಾಖಲೆಗಳನ್ನು ಯಾರೂ ಕೇಳಲ್ಲ ಕೋರ್ಟಲ್ಲಿ. ಕೋರ್ಟಲ್ಲಿ ಕೇಳೋದು ವಿಧಾನ ಪರಿಷತ್ತಲ್ಲಿರುವಂಥ CCTV ಕ್ಯಾಮ್ರಾಗಳಲ್ಲಿ, ಇದರಲ್ಲಿರುವಂಥದ್ದು ರೆಕಾರ್ಡಲ್ಲಿ. ಅಲ್ಲಿ ಸ್ಟೆನೋಗಳಿರ್ತಾರಲ್ಲ, 10 ಜನ ಸ್ಟೆನೋಗಳಿರ್ತಾರೆ, ಅವ್ರೇನು ಬರೆದಿದ್ದಾರೆ ಅದನ್ನು ರೆಕಾರ್ಡ್ಗೆ ಹೋಗೋದು. ಇವ್ರು ಮಾಡಿರೋ ರೆಕಾರ್ಡ್ ಯಾವುದೂ ಮಾಡಲ್ಲ, ಅಲ್ಲಿ ಮಾಡೋಕ್ಕೆ ಅನುಮತಿನೂ ಇಲ್ಲ. ರೆಕಾರ್ಡ್ ಮಾಡೋಕ್ಕೆ ಅನುಮತಿ ಇದೆಯಾ? ಮೊಬೈಲಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಪೀಕರು, ಸಭಾಪತಿ ಪರ್ಮಿಷನ್ ಕೊಟ್ಟಿದ್ದಾರೆ ರೆಕಾರ್ಡ್ ಮಾಡೋಕ್ಕೆ. ನೀವು ರೆಕಾರ್ಡ್ ಮಾಡ್ತೀರಿ ಅಂದರೆ ಅದು ಇಲ್ಲಿಗಲ್ಲು, ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದೀರಾ ನೀವು. ಅಂದರೆ ನೀವು ಆ ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ರೆ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಹಾಕ್ಬೇಕೀಗ. ಯಾರು ರೆಕಾರ್ಡ್ ಮಾಡಿದಾರೋ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಹಾಕಬೇಕಾಗ್ತೈತೆ. ಹಾಕ್ತೀರಿ ನಾವು ಅನ್ನೋದನ್ನು. ಅವ್ರಿಗೆ ಬೇಕಾದಂತೆ ಅವ್ರಿಗೆ ಏನೇನು ಬೇಕೋ ಅದನ್ನು ಮಾತ್ರ ಮೀಡಿಯಾದಲ್ಲಿ ಬಿಡೋ ಅಂಥ ಕೆಲಸ ಹಿಂದೆನೂ ಕೂಡ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದರಿಂದ ಇದು ನೇರವಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡಿರೋದು. ಇದು ಕಾಂಗ್ರೆಸ್ ಸರ್ಕಾರದ ಚಾಳಿ. ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಈಗಾಗಲೇ ನಾನು ನಮ್ಮ MLAಗಳಿಗೂ ನಾನು ಮಾತಾಡಿದ್ದೀನಿ. MLAಗಳನ್ನೂ ಕೂಡ ನಾನು ಬೆಂಗಳೂರಿಗೆ ಕರೆಯೋನಿದ್ದೀನಿ. ಇದು ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಕಾನೂನನ್ನು ದುರುಪಯೋಗ ಮಾಡಿರುವಂಥ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ.